ವೆಲ್ಕಮ್ ಟು ಕ್ರೇಜಿ ಫುಡ್. ನೋಡಿ, ಇದು ಈರುಳ್ಳಿ ಸೊಪ್ಪು. ಇದ್ರದ್ದು ಹಸಿ ಸೊಪ್ಪಿನ ಪಲ್ಯ ಮಾಡೋದು ನಾನು ತೋರಿಸ್ತಿದ್ದೀನಿ. ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ 6 ರಿಂದ 7 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ 6 ರಿಂದ 7 ಹಾಕ್ತಿದ್ದೀನಿ. ಖಾರ ಕಡಿಮೆ ಇದ್ದರೆ 3 ಹಾಕಿ. ಮತ್ತು ಸ್ವಲ್ಪ ಒಂದು ಆನಿಯನ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕ್ರಿಸ್ಪಿ ಆಗಬೇಕಿದು. ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಇದಾದಮೇಲೆ ಮೂಲಂಗಿನ ನಾನು ಸಣ್ಣದಾಗಿ ಪೀಸ್ ಮಾಡಿದ್ದೆ. ಸಣ್ಣ ಪೀಸು ಕಟ್ ಮಾಡಿದ್ದು, ಆ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಕ್ಯಾರೆಟು ಒಂದು 2 ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೆ ಅಷ್ಟೇ. ಸ್ವಲ್ಪ ಹಂಗೆ ಫ್ರೈ ಮಾಡಿ. ಮತ್ತು ಒಂದು ಸೌತೆಕಾಯಿ ಕೂಡ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದು ತುಂಬ ಜಾಸ್ತಿ ಫ್ರೈ ಮಾಡಬೇಡಿ, ಸುಮ್ಮನೆ ಹಂಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಅದು ಯಾಕಂದರೆ ಹಸಿ ಹಸಿಯಾಗಿರಬೇಕು. ನೋಡಿ, ಇದು ಮೆಂತ್ಯ ಸೊಪ್ಪು ಹೆಲ್ತ್ ಫುಡ್ ಅಲ್ವಾ ಇದು. ಸೊ ಹಂಗಾಗಿ ಇದು ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೆಲ್ತಿ ಫುಡ್ಡು, ತುಂಬ ಹೆಲ್ತಿ ಫುಡ್ ಆಗಿರೋದ್ರಿಂದ ಜಾಸ್ತಿ ಬೇಯಿಸಬೇಡಿ. ನೋಡಿ, ಇದು ಆನಿಯನ್ ಕಟ್ ಮಾಡಿರೋ ಸೊಪ್ಪು. ಇದು ಇಷ್ಟು ಉದ್ದ ಬರುತ್ತಲ್ವ ಆನಿಯನ್ ಸೊಪ್ಪು, ಅದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಇವಾಗ ಹಾಕ್ತಿದ್ದೀನಿ. ಯಾವುದೇ ಆಗಲಿ ಒಂದು ಸ್ವಲ್ಪ ಫ್ರೈ ಮಾಡಬೇಕಷ್ಟೇ. ಇದೆಷ್ಟು ಐಟಮ್ಸು ಕೂಡ ಜಾಸ್ತಿ ಫ್ರೈ ಆಗಬಾರ್ದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಇದು ಈರುಳ್ಳಿ ಸ್ವಲ್ಪ ಖಾರ ಇರುತ್ತಲ್ವ. ನೋಡಿ, ಇದಕ್ಕೆ ಹಸಿ ಕೊಬ್ಬರಿ ಹಾಕಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಒಂದು ಬೌಲ್ ಕಾಯಿ ತುರಿ ಹಾಕಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಕಾಯಿ ತುರಿ. ಬಟ್ ಜಾಸ್ತಿ ಬೇಯಿಸ್ಬೇಡಿ, ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಸ್ವಲ್ಪ ನೋಡಿ, ಸ್ವಲ್ಪ ಒಂದು 30% ಬೆಂದರೆ ಸಾಕು. ತುಂಬ ಬೆಂದ್ಬಿಟ್ರೆ ಇದು ಚೆನ್ನಾಗಿರಲ್ಲ, ಹಸಿ ಅದೇ ತಿನ್ನಬೇಕು. ಅದಕ್ಕೆ 30% ಬೇಯಿಸ್ಕೋಬೇಕಷ್ಟೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೀನಿ. ನೀವು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಾಕಿದ್ದೀನಿ, ಬಟ್ ಅದು ಸ್ಕಿಪ್ ಆಗಿದೆ. ಸ್ವಲ್ಪ ಸಾಂಬಾರು ಪೌಡ್ರು. ಮತ್ತು ನೆಕ್ಸ್ಟು ಒಂದು ನಿಂಬೆ ಹೋಳು, ನಿಂಬೆ ರಸ ಹಿಂಡ್ಕೊಂಬಿಟ್ರೆ ಇವಾಗ ರೆಡಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ರೆಡಿ ಟು ಹಸಿ ಈರುಳ್ಳಿ ಪಲ್ಯ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.